ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ಟೇಸ್ಟಿಯಾಗಿರುವಂತಹ ಹಾಗೆ ಸ್ಪೈಸಿಯಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಂತರೂ ಸ್ವಲ್ಪ ರಸಮ್ ಮಾಡಿಕೊಂಡು ಈ ಥರ ಚಿಕನ್ ಡ್ರೈಯನ್ನು ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಊಟನ ಮಾಡ್ಬೋದು. ಹಾಗೆ ಬೇಳೆ ಸಾಂಬಾರು ಮೇಲೆ ಕೂಡ ಮಾಡ್ಕೊಳ್ಬೋದು. ಬನ್ನಿ, ಹಾಗಾದರೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಸಾಲೆನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸೋಂಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ 1-2 ಸ್ಪೂನಷ್ಟು ಕಾಳು ಮೆಣಸು, 1-2 ದೊಡ್ಡ ಈರುಳ್ಳಿ, ಹಾಗೆ ಕರಿಬೇವು, ಒಂದು ಅರ್ಧ ಕೆಜಿ ಚಿಕನನ್ನು ತೊಗೊಂಡಿದ್ದೀನಿ. ಹಾಗೆ ತೊಗೊಂಡಿರುವಂತಹ ಮಸಾಲೆನ ಎಲ್ಲ ಡ್ರೈ ರೋಸ್ಟನ್ನು ಮಾಡ್ಕೊಳ್ಬೇಕು. ಎಣ್ಣೆನ ಹಾಕಬಾರ್ದು, ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೊಳ್ಬೇಕು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂದರು ಚಿಕನ್ ಪೆಪ್ಪರ್ ಡ್ರೈಯನ್ನು. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ವಾಸನೆ ಬರುತ್ತೆ, ಕಾಳು ಮೆಣಸು, ಧನಿಯಾ, ಜೀರಿಗೆದೆಲ್ಲ ಸ್ವಲ್ಪ ವಾಸನೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಡ್ರೈ ರೋಸ್ಟನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಇದಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನು ಮಾಡಿ ಇಟ್ಕೊಳ್ಬೇಕು. ಹಾಗೆ ಮತ್ತೊಂದು ಕಡೆ ಅದೇ ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಇದು ಬೇಕಾದರೆ ಗ್ರೇವಿ ಥರನೂ ಕೂಡ ಸ್ವಲ್ಪ ಮಾಡ್ಕೊಳ್ಬೋದು. ಸ್ವಲ್ಪ ತೊಗೊಂಡಿರೋ ಮಸಾಲೆನೇ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಗ್ರೇವಿ ಥರನೂ ಮಾಡ್ಕೊಳ್ಬೋದು. ಹಾಗೆ 1-2 ಸ್ಪೂನ್ ಎಣ್ಣೆ ಹಾಕಿದ ನಂತರ ಬಿಸಿ ಆದ ನಂತರ ಒಂದು ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ಹಾಕಬೇಕು. ಅದಾದ ನಂತರ 1-2 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ನೀಟಾಗಿ ಫ್ರೈ ಆದ ನಂತರ ಚೆನ್ನಾಗಿ ತೊಳೆದಿರೋವಂತಹ ಅರ್ಧ ಕೆಜಿ ಚಿಕನನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪ. ಎಲ್ಲ ನೀಟಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದಾದ ನಂತರ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ 5 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ನೋಡಿ, ಈ ಥರ ನೀರು ಬಿಟ್ಕೊಳ್ಳುತ್ತಲ್ವ ಚಿಕನ್ನು, ಇದೇ ನೀರು ಸಾಕಾಗುತ್ತೆ ಬೇಯಲಿಕ್ಕೆ. ಮತ್ತೆ ನೀರು ಹಾಕೋದು ಬೇಡ. ಇದೇ ನೀರು ಚಿಕನ್ ಬೇಯಲಿಕ್ಕೆ ಸಾಕು ಆಗಿಬಿಡುತ್ತೆ. ಇದೆಲ್ಲ ಬೆಂದಾದ ನಂತರ ಸ್ವಲ್ಪ 3/4% ಬೆಂದಿರುತ್ತಲ್ವ, ಅರ್ಧ ಪರ್ಸೆಂಟ್ ಬೆಂದರೆ ಸಾಕು ಚಿಕನ್ನು. ಈ ಟೈಮಿಗೆ ನಾವು ಹುರಿದು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಪೌಡರು, ಅದನ್ನು ಹಾಕಬೇಕು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಟೇಸ್ಟ್ ನೋಡಿ, ಉಪ್ಪು ಹಾಗೆ ಖಾರದ್ದು ಟೇಸ್ಟ್ ನೋಡಿ. ಸ್ವಲ್ಪ ಖಾರ ಕಡಿಮೆ ಅನಿಸಿದರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು ನೀವು ಬೇಕಾದರೆ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂಥೇಳಿ. ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಗರಂ ಮಸಾಲೆ ಸ್ವಲ್ಪ ಹಾಕೋದ್ರಿಂದ. ಇದೆಲ್ಲ ಹಾಕಿದಾದ ನಂತರ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ. ಟೇಸ್ಟು ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು. ಈಗ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಅಂತ. ಒಂದು ಒಳ್ಳೆ ರಸಮ್ ಮಾಡಿಕೊಂಡು ಈ ಥರ ಸೈಡ್ ಡಿಶ್ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಊಟ ಹೋಗುತ್ತೆ. ಹಾಗೆ ಈ ಜ್ವರ ಎಲ್ಲ ಬಂದಿರುತ್ತಲ್ವ, ಬಾಯೆಲ್ಲ ಕೆಟ್ಟಿರುತ್ತಲ್ವ ಜ್ವರ ಬಂದು, ಅವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ರೊಟ್ಟಿಗೆ, ಚಪಾತಿಗೆ, ಹಾಗೆ ನೀರು ದೋಸೆಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.